ನೀಲಾಂಜನಂ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಇದೇ ಈ ಒಂದು ಜುಲೈ 24ರ ನಂತರ ನಿಮಗಾಗಿ ಹೆಣೆದಿರುವ ಆ ಕಪ್ಪು ಸಂಚು ಮತ್ತು ಅದರಿಂದ ಪಾರಾಗುವ ಒಂದಷ್ಟು ಏಕೈಕ ದಾರಿಗಳು. ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯವು ಕೇವಲ ಸಾಮಾನ್ಯ ರಾಶಿ ಭವಿಷ್ಯವಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಅತ್ಯಂತ ಗೌಪ್ಯ, ಗಂಭೀರ ಹಾಗೂ ಆಘಾತಕಾರಿ ಸತ್ಯ. ನಿಮ್ಮ ಜೀವನದಲ್ಲಿ ಘಟಿಸುತ್ತಿರುವ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಸಂಕಷ್ಟಗಳ ಹಿಂದಿರುವ ಆ ಕಪ್ಪು ಶಕ್ತಿಗಳ ಮುಖವಾಡವನ್ನು ಇಂದು ನಾನು ಸಂಪೂರ್ಣವಾಗಿ ಕಳಚಿ ಹಾಕಲಿದ್ದೇನೆ. ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ಮಾನಸಿಕ ಕಿರಿಕಿರಿ, ಇದ್ದಕ್ಕಿದ್ದಂತೆ ಕೈಗೆ ಬಂದ ಹಣ ನೀರಾಗಿ ಹರಿದು ಹೋಗುವುದು, ನಿರಂತರ ಪ್ರಯತ್ನಗಳ ನಂತರವೂ ಸಿಗದ ಯಶಸ್ಸು, ಇವೆಲ್ಲವೂ ಕೇವಲ ನಿಮ್ಮ ವಿಧಿ ಅಥವಾ ಕೆಟ್ಟ ಸಮಯದ ಒಂದು ಫಲ ಎಂದುಕೊಂಡಿದ್ದರೆ ಅದು ನಿಮ್ಮ ದೊಡ್ಡ ಭ್ರಮೆ. ನಿಮ್ಮ ಅತ್ಯಂತ ನಿಕಟವರ್ತಿಗಳೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಯೋಜನೆ ರೂಪಿಸಿದ್ದಾರೆ. ನಿಮ್ಮ ಯಶಸ್ಸನ್ನು, ನಿಮ್ಮ ಕುಟುಂಬದ ನೆಮ್ಮದಿಯನ್ನು ಸಹಿಸಿಕೊಳ್ಳಲಾಗದ ಈ ವ್ಯಕ್ತಿಗಳು ಭೀಕರವಾದ ಸತ್ಯ ಮತ್ತು ಈ ಒಂದು ಸಂಚನ್ನು ಹೆಣೆದಿದ್ದಾರೆ. ವೃಷಭ ರಾಶಿಯು ಶುಕ್ರಾಧಿಪತ್ಯದ ರಾಶಿಯಾಗಿದೆ. ಈ ರಾಶಿಯಲ್ಲಿ ಜನಿಸಿದವರು ನೈಸರ್ಗಿಕವಾಗಿಯೇ ಶಾಂತಿಪ್ರಿಯರು, ಶ್ರಮಜೀವಿಗಳು, ಸತ್ಯವಂತರು ಮತ್ತು ಕರುಣಾಮಯಿಗಳು. ನೀವು ಯಾರ ಬಳಿಯೂ ಏನನ್ನು ಅಪೇಕ್ಷಿಸದೆ ಸಹಾಯದ ಹಸ್ತ ಚಾಚುವವರು. ಯಾರಾದರೂ ಕಷ್ಟದಲ್ಲಿದ್ದರೆ ನಿಮಗಿಂತ ಹೆಚ್ಚು ತಡವರಿಸುವ ಗುಣ ನಿಮ್ಮದು. ಆದರೆ ನಿಮ್ಮ ಈ ಒಂದು ಪವಿತ್ರ ಗುಣವೇ ಇಂದು ನಿಮ್ಮ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ನೀವು ಜಗತ್ತನ್ನು ನಿಮ್ಮಂತೆಯೇ ಪವಿತ್ರ ಎಂದು ಭಾವಿಸುತ್ತೀರಿ, ಆದರೆ ನಿಮ್ಮ ಸುತ್ತಲೂ ಇರುವುದು ನಿಮ್ಮ ಪ್ರಗತಿಯನ್ನು ಕಂಡು ಒಳಗೊಳಗೆ ಉರಿಯುವ ದ್ರೋಹಿಗಳು. ನಿಮ್ಮ ಮೌನವನ್ನು ದುರ್ಬಲತೆ ಅಂದುಕೊಂಡವರು. ನೀವು ಕೋಪಿಸಿಕೊಳ್ಳುವುದಿಲ್ಲ, ಯಾರ ಮೇಲೆಯೂ ಸೇಡು ತೀರಿಸಿಕೊಳ್ಳುವುದಿಲ್ಲ ಎಂಬ ಕಾರಣಕ್ಕೆ ನಿಮ್ಮ ಮೌನವನ್ನು ಅವರು ನಿಮ್ಮ ಅಸಹಾಯಕತೆ ಎಂದು ಭಾವಿಸಿರೋದು. ಈ ನಕಲಿ ನಗು ಮತ್ತು ಸಿಹಿ ಮಾತುಗಳ ಒಂದು ಮಾಯಾಜಾಲ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗುವಂತೆ ನಟಿಸುವ ಈ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದು ನಿಮ್ಮೊಂದಿಗೆ ಕುಳಿತು ಊಟ ಮಾಡೋದು, ನಿಮ್ಮ ಯೋಗಕ್ಷೇಮ ವಿಚಾರಿಸೋದು. ಆದರೆ ಅವರು ನಿಮ್ಮ ಮನೆಯಿಂದ ಹೊರಬಿದ್ದ ತಕ್ಷಣ ನಿಮ್ಮ ವಿನಾಶಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಖರವಾದ ಆಧಾರಗಳ ಪ್ರಕಾರ ಗ್ರಹಗಳ ಒಂದು ಗೋಚಾರ ಫಲದಲ್ಲಿ ಮಹತ್ತರದ ಬದಲಾವಣೆಗಳು ಸಂಭವಿಸುತ್ತೆ. ಶನಿದೇವನು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸ್ಥಿತನಾಗಿರೋದು, ಜೊತೆಗೆ ರಾಹು ಮತ್ತು ಕೇತುಗಳ ತೀವ್ರ ಪ್ರಭಾವ ವೃಷಭ ರಾಶಿಯ ಮೇಲೆ ಇರೋದು ಈ ದೈವಿಕ ಯೋಜನೆಯು ನಿಮಗಾಗಿ ಇಲ್ಲಿ ಸುಮಾರು ವರ್ಷಗಳ ನಂತರ ಅತ್ಯಂತ ಅಪರೂಪದ ಈ ಒಂದು ಮಹಾಪರಿವರ್ತನಾ ಯೋಗವನ್ನು ತರುತ್ತಿದೆ. ಆದರೆ ಈ ಯೋಗದ ಪೂರ್ಣ ಫಲ ನಿಮಗೆ ಸಿಗಬಾರದು ಎಂಬ ಏಕೈಕ ಉದ್ದೇಶದಿಂದ ನಿಮ್ಮ ಈ ಶತ್ರುಗಳು ಈ ದುಷ್ಟ ತಾಂತ್ರಿಕ ಬಂಧನ ಹಾಗೂ ನಕಾರಾತ್ಮಕ ಶಕ್ತಿಗಳ ಮೊರೆ ಹೋಗಿರೋದು. ಈ ಕೈಗೂಡುವ ಕ್ಷಣದಲ್ಲಿ ಕೆಲಸಗಳು ಕೈತಪ್ಪೋದು, ಮನೆಯಲ್ಲಿ ಕಾರಣವಿಲ್ಲದೆ ಸಣ್ಣ ವಿಷಯಕ್ಕೂ ಉಂಟಾಗುವ ಭೀಕರ ಜಗಳಗಳು, ರಾತ್ರಿಯ ವೇಳೆಯಲ್ಲಿ ಹಠಾತ್ ಎಚ್ಚರವಾಗುವುದು, ಭಯಾನಕ ಕನಸುಗಳು ಮತ್ತು ಎದೆಯಾಳದಲ್ಲಿ ಗುರುತಿಸಲಾಗದ ಒಂದಷ್ಟು ಆತಂಕ. ಇವು ಕೇವಲ ಕಾಕತಾಳೀಯವಲ್ಲ, ಇವು ನಿಮ್ಮ ಮೇಲೆ ನಡೆಸಲಾಗಿರುವ ನಕಾರಾತ್ಮಕ ಶಕ್ತಿಗಳ ಪ್ರಭಾವದ ಪ್ರತ್ಯಕ್ಷ ಸಾಕ್ಷಿ. ನಿಮ್ಮ ಜೀವನದ ಸಂಪೂರ್ಣ ದಿಕ್ಕನ್ನೇ ಬದಲಾಯಿಸಬಲ್ಲ ಮಹತ್ವದ ರಹಸ್ಯವೊಂದಿದೆ. ಇದನ್ನು ಯಾವುದೋ ಸಾಮಾನ್ಯ ಜ್ಯೋತಿಷ್ಯದ ಮಾತು ಎಂದು ಭಾವಿಸಬೇಡಿ. ನಿಮ್ಮ ಸುತ್ತಲೂ ಹೆಣೆಯಲ್ಪಟ್ಟಿರುವ ಈ ಒಂದು ಕರಾಳ ಜಾಲದ ಕಹಿ ಸತ್ಯ. ಈ ರಹಸ್ಯವನ್ನು ನೀವು ತಿಳಿದ ತಕ್ಷಣ ನಿಮ್ಮ ಮೈಯೆಲ್ಲ ನಡುಗಬಹುದು, ಹೃದಯದ ಬಡಿತ ಹೆಚ್ಚಾಗಬಹುದು. ಏಕೆಂದರೆ ನಿಮ್ಮ ಸ್ವಂತ ಜೀವನವನ್ನು, ನಿಮ್ಮ ಸರ್ವಸ್ವವನ್ನು ಈ ಧೂಳಿಪಟ ಮಾಡಲು ಅತ್ಯಂತ ಈ ವ್ಯಕ್ತಿಗಳು ಭೀಕರವಾದ ತಂತ್ರ, ಈ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಈ ಇಬ್ಬರು ವ್ಯಕ್ತಿಗಳು ನಿಮ್ಮ ಬೆಳವಣಿಗೆಯನ್ನು ನೋಡಿ ಕ್ರೋಧ ಮತ್ತು ಈರ್ಷೆಯನ್ನು ಪಡುತ್ತಿದ್ದಾರೆ.
ಜೀವನ ಎಂಬ ದೋಣಿ ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಸಾಗರದ ಅತ್ಯಂತ ಭೀಕರ ಬಿರುಗಾಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದೆಯೇ? ಇನ್ನು ಎಲ್ಲವೂ ಮುಗಿಯಿತು, ಈ ಬಾರಿ ನಾನು ಈ ಕಷ್ಟದ ಸುಳಿಯಿಂದ ಹೊರಬರಲು ಸಾಧ್ಯವೇ ಇಲ್ಲ ಎಂದು ನಿಮಗನಿಸುತ್ತಿದೆಯೇ? ಒಂದು ಕಷ್ಟ ತೀರಲಿ ಎಂದು ನಿಟ್ಟುಸಿರು ಬಿಡುವಷ್ಟರಲ್ಲಿ ಮತ್ತೊಂದು ಹೊಸ ಆಘಾತ ನಿಮ್ಮ ಮುಂದೆ ಬಂದು ನಿಲ್ಲುತ್ತಿದೆಯೇ? ನೀವು ಯಾರಿಗೂ ಕೆಡಕಣ್ಣ ಬಯಸದವರು, ಮನಸ್ಸಿನಲ್ಲಿ ಯಾವುದೇ ಕಲ್ಮಶವಿಲ್ಲದೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸುವ ನಿಮ್ಮಂಥವರಿಗೆ ಮಾತ್ರ ಏಕೆ ಜಗತ್ತು ಪದೇ ಪದೇ ನೋವನ್ನು ನೀಡುತ್ತೆ? ಎಷ್ಟೇ ಪ್ರಾಮಾಣಿಕತೆಯಿಂದ ಬದುಕಿದರೂ ಸಮಾಜದಲ್ಲಿ ಮತ್ತು ಸ್ವಂತ ಸಂಬಂಧಿಕರಲ್ಲಿ ನಿಂದನೆ, ವಂಚನೆ ಮತ್ತು ಅನ್ಯಾಯವೇ ಏಕೆ ಎದುರಾಗುತ್ತೆ? ಈ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ನಿರಂತರವಾಗಿ ಕಾಡುತ್ತಿದ್ದರೆ ಇಂದು ನೀವು ಕೇಳುತ್ತಿರುವ ಈ ಸಂದೇಶ ಯಾವುದೇ ಸಾಧಾರಣ ಘಟನೆಯಲ್ಲ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿರುವ ಕಾಲದ ದಿವ್ಯ ಮುನ್ಸೂಚನೆ ಅಂತಲೇ ಅನ್ಬಹುದು. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯು ಶುಕ್ರ ಗ್ರಹದ ದಿವ್ಯ ಆಧಿಪತ್ಯಕ್ಕೆ ಒಳಪಟ್ಟ ರಾಶಿ. ಈ ರಾಶಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೆಲವು ಅಪರೂಪದ ಗುಣಗಳು ಇರುತ್ತವೆ. ನೀವು ಹುಟ್ಟಿನಿಂದಲೇ ಕಪಟವಿಲ್ಲದ ಶುದ್ಧ ಮನಸ್ಸಿನವರು. ಯಾರೊಂದಿಗೂ ಮೋಸ, ವಂಚನೆ ಮಾಡುವುದು, ಇನ್ನೊಬ್ಬರ ಹಕ್ಕನ್ನು ಕಸಿದುಕೊಳ್ಳುವುದು ನಿಮ್ಮ ರಕ್ತದಲ್ಲೇ ಇಲ್ಲ. ನಿಮ್ಮ ಸುತ್ತಮುತ್ತ ಯಾರಾದರೂ ಕಷ್ಟದಲ್ಲಿದ್ದರೆ, ನಿಮ್ಮ ಸ್ವಂತ ಪರಿಸ್ಥಿತಿ ಚೆನ್ನಾಗಿಲ್ಲದಿದ್ದರೂ ಸಹ ನಿಮ್ಮ ಕೈಲಾದ ಸಹಾಯ ಮಾಡಲು ನೀವು ಮುಂಚೂಣಿಯಲ್ಲಿರುತ್ತೀರಿ. ಜಗತ್ತಿನಲ್ಲಿರುವ ಚಾಣಾಕ್ಷ ಮತ್ತು ಸ್ವಾರ್ಥಿ ಜನರು ನಿಮ್ಮ ಈ ಸರಳತೆಯನ್ನು ನಿಮ್ಮ ದೌರ್ಬಲ್ಯವೆಂದು ಭಾವಿಸ್ತಾರೆ. ನಿಮ್ಮ ಮುಗ್ಧತೆಯನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಕೆಲಸ ಮುಗಿದ ಮೇಲೆ ನಿಮ್ಮನ್ನು ಬಿಸಾಡಿದ ಉದಾಹರಣೆಗಳು ನಿಮ್ಮ ಜೀವನದಲ್ಲಿ ಅಪಾರವಾಗಿವೆ. ನಿಮ್ಮ ಕಣ್ಣೆದುರೇ ಯಾವುದೇ ಈ ತತ್ವ ಸಿದ್ಧಾಂತಗಳಿಲ್ಲದೆ ಬದುಕುವವರು, ಮೋಸ ಮಾಡುವವರು ಬೆಳೆಯುತ್ತಿದ್ದರೆ ಧರ್ಮದ ಹಾದಿಯಲ್ಲಿ ನಡೆಯುವ ನೀವು ಮಾತ್ರ ಕಷ್ಟಪಡುತ್ತಿರುವುದನ್ನು ಕಂಡು ನಿಮ್ಮ ಮನಸ್ಸು ಹತಾಶೆಗೊಂಡಿರಬಹುದು. ಆದರೆ ನೆನಪಿಡಿ, ಬಂಗಾರವು ಬೆಂಕಿಯಲ್ಲಿ ಬೆಂದಷ್ಟು ಹೆಚ್ಚು ಪ್ರಕಾಶಮಾನವಾಗುತ್ತೆ. ಈ ಧನ ಹಾಗೂ ಕುಟುಂಬ ಭಾವದ ಕಠಿಣ ಪರೀಕ್ಷೆ. ಈ ಪ್ರಸ್ತುತ ಗ್ರಹಗತಿಗಳ ತೀವ್ರ ಚಲನೆಯನ್ನು ಗಮನಿಸಿದರೆ ಶನಿದೇವನು ನಿಮ್ಮ ರಾಶಿಯ ಈ ದ್ವಿತೀಯ ಭಾವದಲ್ಲಿ ಧನ ಮತ್ತು ಕುಟುಂಬ ಸ್ಥಾನ ವಿರಾಜಮಾನನಾಗಿದ್ದಾನೆ. ಶನಿದೇವನು ಈ ಧರ್ಮರಾಜ, ಕರ್ಮಫಲದಾತ. ಆತ ಯಾವುದೇ ವ್ಯಕ್ತಿಯನ್ನು ವಿನಾಕಾರಣ ಕಷ್ಟಕ್ಕೆ ಈಡು ಮಾಡುವುದಿಲ್ಲ. ಬದಲಿಗೆ ಭವಿಷ್ಯದಲ್ಲಿ ನಿಮಗಾಗಿ ಕಾದಿರುವ ದಿವ್ಯ ಯಶಸ್ಸನ್ನು ತಡೆದುಕೊಳ್ಳುವಷ್ಟು ನಿಮ್ಮನ್ನು ಗಟ್ಟಿಮುಟ್ಟಾಗಿ ಮಾಡಲು 3 ಹಂತದ ಪರೀಕ್ಷೆಯನ್ನು ನಡೆಸುತ್ತಾನೆ. ಈ ಸಂಬಂಧಗಳ ಶುದ್ಧೀಕರಣ. ನಿಮ್ಮ ಜೊತೆಗಿರುವವರಲ್ಲಿ ಯಾರು ನಿಜವಾದ ಪ್ರೀತಿಯನ್ನು ತೋರಿಸುತ್ತಿದ್ದಾರೆ ಮತ್ತು ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆಗಿದ್ದಾರೆ ಎಂಬುದನ್ನು ಶನಿದೇವನು ಸ್ಪಷ್ಟವಾಗಿ ತೋರಿಸಿಕೊಡ್ತಾನೆ. ಈ ಪರೀಕ್ಷೆಯ ಸಮಯದಲ್ಲಿ ನಿಮ್ಮ ಅತ್ಯಂತ ನಿಕಟವರ್ತಿಗಳೇ ನಿಮ್ಮನ್ನು ತೊರೆದಿರಬಹುದು. ಆದರೆ ಅದನ್ನು ನಷ್ಟವೆನ್ನಬೇಡಿ. ಅದು ನಿಮ್ಮ ಜೀವನದ ಕಸವನ್ನು ಕಾಲವೇ ಗುಡಿಸಿ ಹಾಕುತ್ತಿರುವ ಪ್ರಕ್ರಿಯೆ. ಆರ್ಥಿಕ ಹಾಗೂ ಈ ಕಾರ್ಯಕ್ಷಮತೆಯ ಪರೀಕ್ಷೆ. ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ. ಈ ಸಾಲದ ಸುಳಿಗೆ ಸಿಲುಕುವುದು ಅಥವಾ ಎಷ್ಟು ಪ್ರಯತ್ನಿಸಿದರೂ ಈ ಕೆಲಸ ಕಾರ್ಯಗಳಲ್ಲಿ ಕೊನೆಯ ಕ್ಷಣದಲ್ಲಿ ಅಡೆತಡೆ ಬರುವುದು, ಇವೆಲ್ಲವೂ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಕಾಲಘಟ್ಟ ಅಂತಾನೆ ಅನ್ನಬಹುದು. ಈ ಮಾನಸಿಕ ಸ್ಥಿರತೆ, ಈ ದೈವ ನಂಬಿಕೆ. ರಾತ್ರಿ ಇಡೀ ನಿದ್ರೆ ಬಾರದೆ ಭವಿಷ್ಯದ ಭಯ ಕಾಡುವುದು, ಏಕಾಂಗಿತನದ ಅನುಭವವಾಗುವುದು. ಈ ಹಂತದಲ್ಲಿ ನೀವು ದೈವ ನಂಬಿಕೆಯನ್ನು ಕಳೆದುಕೊಳ್ತೀರಾ ಅಥವಾ ಶ್ರದ್ಧೆಯಿಂದ ಮುನ್ನಡೆಯುತ್ತೀರಾ ಎಂಬುದೇ ಇಲ್ಲಿ ಮುಖ್ಯ. ಕಾಲದ ಮಹಾ ತಿರುವು. ಈ ಕತ್ತಲೆಯ ಅಂತ್ಯ ಹತ್ತಿರದಲ್ಲಿದೆ. ನಿಮ್ಮ ದೋಣಿ ಈಗ ಅಲೆಗಳ ಹೊಡೆತಕ್ಕೆ ಸಿಲುಕಿ ಮುಳುಗುವಂತೆ ಕಾಣುತ್ತಿರಬಹುದು. ಆದರೆ ಜ್ಯೋತಿಷ್ಯದ ನಿಗೂಢ ಘಟನೆಗಳ ಪ್ರಕಾರ ಇದು ನಿಮ್ಮ ಅಂತ್ಯವಲ್ಲ. ಬದಲಿಗೆ ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತಿದ್ದ ಹಳೆಯ ಕಷ್ಟಗಳು, ಕೆಟ್ಟ ಸಂಬಂಧಗಳು ಮತ್ತು ದಾರಿದ್ರ್ಯದ ಕತ್ತಲೆ ಮುಳುಗುವ ಸಮಯ. ಬರುವ 24ರಿಂದ ಈ 48 ಗಂಟೆಗಳ ಕಾಲಾವಧಿಯಲ್ಲಿ ಗ್ರಹಗಳ ಚಲನೆಯಲ್ಲಿ ಅತ್ಯಂತ ಸೂಕ್ಷ್ಮ ಹಾಗೂ ಶಕ್ತಿಶಾಲಿ ಬದಲಾವಣೆಯೊಂದು ಸಂಭವಿಸಲಿದೆ. ಈ ಬದಲಾವಣೆಯು ನಿಮ್ಮ ಸ್ಥಗಿತಗೊಂಡಿದ್ದ ಕೆಲಸಗಳಿಗೆ ಮರುಜೀವ ನೀಡಲಿದ್ದು, ಬಾಗಿಲು ಮುಚ್ಚಿದ್ದ ದಾರಿಗಳನ್ನು ತೆರೆಯಲಿದೆ. ಭಾವನಾತ್ಮಕ ಶಕ್ತಿ ಮತ್ತು ಭಕ್ತಿಯ ಉನ್ನತ ಮಟ್ಟ.
ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ ನೋವು ಮತ್ತು ಯಾತನೆಗಳು ಸಾಮಾನ್ಯವಾದವುಗಳಲ್ಲ. ನಾನು ಇಷ್ಟೆಲ್ಲ ಒಳ್ಳೆಯದನ್ನೇ ಮಾಡಿದ್ರು ನನಗೇಕೆ ಈ ಶಿಕ್ಷೆ ಎಂದು ನೀವು ಕಣ್ಣೀರಿಟ್ಟ ರಾತ್ರಿಗಳು ಎಷ್ಟೋ. ಆದರೆ ವೃಷಭ ರಾಶಿಯವರೇ, ನೆನಪಿಡಿ, ಈ ಕಠಿಣ ಪರಿಸ್ಥಿತಿಗಳ ನಡುವೆಯೂ ನೀವು ಸಂಪೂರ್ಣವಾಗಿ ಮುರಿದು ಬೀಳಲಿಲ್ಲ. ಏಕೆ? ಪ್ರತಿಯೊಂದು ಬಾರಿ ಬಿದ್ದಾಗಲೂ ನಿಮ್ಮಲ್ಲಿ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಎಲ್ಲಿಂದ ಬಂತು? ಎಷ್ಟೇ ಮೋಸ ಹೋದರೂ ನಿಮ್ಮ ಹೃದಯದಲ್ಲಿದ್ದ ಮಾನವೀಯತೆ ಮತ್ತು ಈ ಕರುಣೆ ಮಾಯವಾಗಲಿಲ್ಲ. ಏಕೆ? ಇದು ನಿಮ್ಮ ಸ್ವಂತ ಶಕ್ತಿಯಷ್ಟೇ ಅಲ್ಲ, ಇದರ ಹಿಂದೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಅಭಯ ಹಸ್ತ ಇದೆ. ಈ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ದೈವಿಕ ಗ್ರಂಥಗಳ ಪ್ರಕಾರ ಯಾರು ತಮ್ಮ ಕರ್ಮದಲ್ಲಿ ಮೋಸವಿಲ್ಲದೆ ಅನ್ಯಾಯಕ್ಕೆ ಕೈ ಹಾಕದೆ ಬದುಕುತ್ತಾರೋ ಅವರ ಪರೀಕ್ಷೆಯ ಅವಧಿ ಮುಗಿದ ತಕ್ಷಣ ದೈವಿಕ ಶಕ್ತಿಯು ಅವರ ಪರವಾಗಿ ನಿಲ್ಲುತ್ತೆ. ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲು ಶತ್ರುಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಹೆಣೆದ ತಂತ್ರಗಳು ನಿಮ್ಮ ಬಳಿಗೆ ಬರುವಷ್ಟರಲ್ಲಿ ವಿಫಲವಾಗಿವೆ. ನಿಮ್ಮ ನಿಷ್ಠೆ ಇರ್ಬೋದು, ತಾಳ್ಮೆ ಮತ್ತು ಸತ್ಯಸಂಧತೆಯನ್ನು ನಿರಂತರವಾಗಿ ಗಮನಿಸುತ್ತಿರುತ್ತಾರೆ ಈ ಶ್ರೀಕೃಷ್ಣ ಪರಮಾತ್ಮ. ಜಗತ್ತು ನಿಮ್ಮನ್ನು ಕಡೆಗಣಿಸಿರಬಹುದು, ಆದರೆ ಈ ದಿವ್ಯ ತಾಯಿಯ ದೃಷ್ಟಿಯಲ್ಲಿ ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಲೆಕ್ಕವಿರುತ್ತೆ. ಈ ಮುಂಬರುವ 24ರಿಂದ 48 ಗಂಟೆಗಳು ಗ್ರಹಗಳ ಒಂದು ಸೂಕ್ಷ್ಮ ಬದಲಾವಣೆ. ಈಗ ಕಾಲಚಕ್ರವು ತಿರುಗುತ್ತಿದೆ. ಬರುವ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಗೋಚಾರ ಫಲದಲ್ಲಿ ಮಹತ್ವದ ದಿವ್ಯ ಪರಿವರ್ತನೆ ಆರಂಭವಾಗಲಿದೆ. ಈ ಸ್ಥಗಿತಗೊಂಡ ಕೆಲಸಗಳಿಗೆ ವೇಗ, ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನಿಂತು ಹೋಗಿದ್ದ ಪ್ರಮುಖ ಕೆಲಸಗಳು, ಈ ಸರ್ಕಾರಿ ಕಿರಿಕಿರಿಗಳು ಅಥವಾ ಕಾನೂನು ತೊಡಕುಗಳು ಇದ್ದಕ್ಕಿದ್ದಂತೆ ನಿವಾರಣೆಯಾಗಲು ದಾರಿ ಸಿಗುತ್ತವೆ. ಹಣಕಾಸಿನ ವಿಷಯದಲ್ಲಿ ನಿಮಗಿದ್ದ ತೀವ್ರ ಒತ್ತಡ ಕೊಂಚ ತಿಳಿಯಾಗಲಿದ್ದು, ನಿರೀಕ್ಷಿತ ಅಥವಾ ಅನಿರೀಕ್ಷಿತ ಮಾರ್ಗದಿಂದ ಈ ಧನ ಹರಿವಿನ ಮುನ್ಸೂಚನೆ ಸಿಗಲಿದೆ. ಗಂಡ ಹೆಂಡತಿ ಅಥವಾ ರಕ್ತ ಸಂಬಂಧಗಳಲ್ಲಿ ಇದ್ದಂತಹ ಅನಗತ್ಯ ಅಪನಂಬಿಕೆಗಳು ಮತ್ತು ಕೌಟುಂಬಿಕ ಕಲಹಗಳು ಸೌಹಾರ್ದಯುತವಾಗಿ ಬಗೆಹರಿಯುವ ಲಕ್ಷಣಗಳು ಕಂಡುಬರುತ್ತೆ. ನಿಮ್ಮ ಸುತ್ತಮುತ್ತಲಿರುವ ಶತ್ರುಗಳು ಮತ್ತು ನಕಲಿ ಹಿತೈಷಿಗಳ ಒಂದಷ್ಟು ಗುರುತು. ಒಳ್ಳೆಯ ಸಮಯ ಹತ್ತಿರವಾಗುತ್ತಿದ್ದಂತೆ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ಮತ್ತು ಕಪಟಿಗಳು ಹೆಚ್ಚು ಸಕ್ರಿಯರಾಗುತ್ತಾರೆ. ಈ ಸಮಯದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ವೃತ್ತಿ ಜೀವನ ಅಥವಾ ಕುಟುಂಬದ ವಲಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತ ನಿಮ್ಮ ಎದುರಿಗೆ ಅತ್ಯಂತ ಮೃದುವಾಗಿ ನಿಮ್ಮ ಹಿತೈಷಿಯಂತೆ ನಟಿಸೋದು, ಆದರೆ ಅಂತರಂಗದಲ್ಲಿ ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸಲಾರದೆ ಉರಿಯುತ್ತಿದ್ದಾನೆ. ಅವರನ್ನು ಗುರುತಿಸುವುದು ಹೇಗೆ? ನಿಮ್ಮ ಜೀವನದಲ್ಲಿ ಯಾವುದಾದರೂ ಹೊಸ ಸಂತೋಷದ ಸುದ್ದಿ ಬಂದಾಗ ಅಥವಾ ನೀವು ಯಾವುದಾದರೂ ಹೊಸ ಕೆಲಸವನ್ನು ಆರಂಭಿಸಲು ಯೋಚಿಸಿದಾಗ ಅವರ ಮುಖಭಾವ ಮತ್ತು ವರ್ತನೆಯಲ್ಲಿ ಸಣ್ಣದೊಂದು ಅಸಮಾಧಾನ ಅಥವಾ ಅಪನಂಬಿಕೆಯ ಛಾಯೆ ಮೂಡುತ್ತೆ. ನೀವು ಮಾಡಬೇಕಾದದ್ದು ಏನು? ನಿಮ್ಮ ಮುಂಬರುವ ಯೋಜನೆಗಳು, ಹಣಕಾಸಿನ ಲಾಭಗಳು ಅಥವಾ ಹೊಸ ಅವಕಾಶಗಳು ಯಾವುದೇ ಕಾರಣಕ್ಕೂ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸು ಸದ್ದು ಮಾಡಬೇಕೇ ಹೊರತು ನಿಮ್ಮ ಬಾಯಿಯ ಮಾತುಗಳಲ್ಲ. ಈ ಕಳೆದ ಕೆಲವು ದಿನಗಳಿಂದ ನಿಮಗೆ ಹಳೆಯ ದಿನಗಳ ನೆನಪುಗಳು ಮರುಕಳಿಸುವುದು, ಹಲವು ವರ್ಷಗಳಿಂದ ಸಂಪರ್ಕವಿಲ್ಲದೆ ವ್ಯಕ್ತಿಗಳ ಮುಖಗಳು ಅಥವಾ ಹಳೆಯ ಘಟನೆಗಳು ಪದೇ ಪದೇ ನೆನಪಿಗೆ ಬರುತ್ತಿವೆಯೇ? ಈ ಜ್ಯೋತಿಷ್ಯದಲ್ಲಿ ಇದನ್ನು ಕರ್ಮಿಕ ಚಕ್ರದ ಮುಕ್ತಾಯ ಎಂದು ಕರೆಯಲಾಗುತ್ತೆ. ಹಳೆಯ ಅಧ್ಯಾಯವೊಂದು ಸಂಪೂರ್ಣವಾಗಿ ಮುಗಿದು ನಿಮ್ಮ ಜೀವನದಲ್ಲಿ ಅತ್ಯಂತ ಸಮೃದ್ಧವಾದ ಹೊಸ ಅಧ್ಯಾಯವೊಂದು ಶೀಘ್ರದಲ್ಲೇ ಆರಂಭವಾಗಲಿದೆ ಎಂಬುದಕ್ಕೆ ಪ್ರಕೃತಿಯು ನಿಮಗೆ ನೀಡುತ್ತಿರುವ ಮುನ್ಸೂಚನೆ ಇದಾಗಿದೆ. ವೃಷಭ ರಾಶಿಯವರೇ, ಇಲ್ಲಿಯವರೆಗೆ ನೀವು ಪಟ್ಟ ಕಷ್ಟಗಳು ನಿಮ್ಮನ್ನು ಕುಗ್ಗಿಸಲು ಬಂದವುಗಳಲ್ಲ, ಬದಲಿಗೆ ಭವಿಷ್ಯದ ಮಹಾ ಯಶಸ್ಸನ್ನು ಸ್ವೀಕರಿಸಲು ನಿಮ್ಮನ್ನು ಸಿದ್ಧಗೊಳಿಸುವ ಬಂದವುಗಳು. ಈಗ ಕಾಲಚಕ್ರ ತಿರುಗಿದ್ದು ನಿಮ್ಮ ಜೀವನದ ಪ್ರಮುಖ ರಂಗಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಬರಲಿವೆ ಎಂಬುದನ್ನು ನಾವು ವಿವರವಾಗಿ ನೋಡೋಣ. ಈ ಹಳೆಯ ಅಪನಂಬಿಕೆಗಳ ಶಮನ. ಪ್ರೀತಿ, ಪ್ರೇಮದ ವಿಚಾರದಲ್ಲಿ ಅಥವಾ ದಾಂಪತ್ಯ ಜೀವನದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಜಗಳ, ಅಪನಂಬಿಕೆ ಅಥವಾ ನಿರಾಸಕ್ತಿ ಮೂಡಿದ್ದರೆ ಬರುವ ದಿನಗಳಲ್ಲಿ ಪರಸ್ಪರ ಸಂವಹನ ಸುಗಮವಾಗಲಿದೆ. ಮುರಿದು ಬಿದ್ದ ಸಂಬಂಧಗಳು ಮತ್ತೆ ಒಂದಾಗುವ ಸಾಧ್ಯತೆಗಳಿವೆ. ನಿಮ್ಮ ಸಂಗಾತಿಯು ನಿಮ್ಮ ಪ್ರಾಮಾಣಿಕತೆ ಮತ್ತು ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೊತೆಗೆ ಕಲ್ಲಿನಂತೆ ನಿಲ್ಲಲಿದ್ದಾರೆ. ಈ ಸ್ಥಗಿತಗೊಂಡ ಪ್ರಾಜೆಕ್ಟ್ಗಳಿಗೆ ಚಾಲನೆ.
ವ್ಯಾಪಾರದಲ್ಲಿ ಅಥವಾ ಉದ್ಯೋಗದಲ್ಲಿ ಯಾವುದೇ ಪ್ರಮುಖ ನಿರ್ಧಾರ, ಬಡ್ತಿ ಅಥವಾ ಪ್ರಾಜೆಕ್ಟ್ ನಡು ನೀರಿನಲ್ಲಿ ನಿಂತಿದ್ದರೆ ಈಗ ಸಕಾರಾತ್ಮಕ ಸುದ್ದಿಗಳು ನಿಮ್ಮನ್ನು ಹುಡುಕಿ ಬರಲಿವೆ. ಉದ್ಯೋಗವಿಲ್ಲದೆ ಅಲಿಯುತ್ತಿದ್ದವರಿಗೆ ಅಥವಾ ಬದಲಾವಣೆ ಬಯಸುತ್ತಿದ್ದವರಿಗೆ ಆಕರ್ಷಕ ಅವಕಾಶಗಳು ಎದುರಾಗಲಿವೆ. ಕೇವಲ ಭಯದ ಕಾರಣಕ್ಕೆ ಹೊಸ ಅವಕಾಶಗಳನ್ನು ತಿರಸ್ಕರಿಸಬೇಡಿ. ಅನಿರೀಕ್ಷಿತ ಧನದ ಹರಿವು. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಕಾಲ ಬಂದಿದೆ. ಹಳೆಯ ಬಾಕಿ ವಸೂಲಿಯಾಗುವುದು ಅಥವಾ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಲಕ್ಷಣಗಳು ಇವೆ. ಮುಂದಿನ ಕೆಲವು ದಿನಗಳಲ್ಲಿ ಅನಿರೀಕ್ಷಿತ ಸಣ್ಣ ಪುಟ್ಟ ಖರ್ಚುಗಳು ಬರಬಹುದು. ಆದರೆ ಧೈರ್ಯಗೆಡಬೇಡಿ. ಆ ಖರ್ಚುಗಳನ್ನು ಸರಿದೂಗಿಸುವಷ್ಟು ಆರ್ಥಿಕ ಶಕ್ತಿ ನಿಮಗೆ ದಕ್ಕಲಿದೆ. ಈ ಎಲ್ಲ ಶುಭ ಫಲಗಳು ನಿಮ್ಮ ಜೀವನದಲ್ಲಿ 100ಕ್ಕೆ 100ರಷ್ಟು ನನಸಾಗಲು ಮತ್ತು ನಕಾರಾತ್ಮಕ ಶಕ್ತಿಗಳು ನಿಮ್ಮಿಂದ ದೂರವಿರಲು ನೀವು ಮಾಡಬೇಕಾದ ಸರಳ ಹಾಗೂ ಅತ್ಯಂತ ಶಕ್ತಿಶಾಲಿ ಕರ್ಮ ಪರಿಹಾರಗಳು. ಸತ್ಯ ಮತ್ತು ನಿಷ್ಠೆಯ ಒಂದು ಕರ್ಮ. ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಾಮಾಣಿಕತೆಯನ್ನು ಬಿಡಬೇಡಿ. ಯಾರ ವಿರುದ್ಧವೂ ದ್ವೇಷ ಅಥವಾ ಸೇಡಿನ ಭಾವನೆಯನ್ನು ಇಟ್ಟುಕೊಳ್ಳಬೇಡಿ. ನಿಮಗೊದಗಿದ ಅನ್ಯಾಯಕ್ಕೆ ಕಾಲವೇ ಉತ್ತರ ನೀಡುತ್ತೆ. ಈ ದೈವ ಸ್ಮರಣೆ ಮತ್ತು ಪ್ರಾರ್ಥನೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಶ್ರೀಕೃಷ್ಣ ಮತ್ತು ಈ ರಾಧಾರಾಣಿಯ ದಿವ್ಯ ನಾಮಸ್ಮರಣೆ ಮಾಡಿ. ಓಂ ನಮೋ ಭಗವತಿ ವಾಸುದೇವಾಯ ಅಥವಾ ಶ್ರೀ ರಾಧೆ ಕೃಷ್ಣ ಮಂತ್ರವನ್ನು ಮನಸ್ಸಿನಲ್ಲಿ ಜಪಿಸಿ. ಶನಿದೇವನ ಕೃಪೆಗಾಗಿ ಶನಿವಾರದ ದಿನ ಈ ಕಪ್ಪು ಎಳ್ಳು ಎಣ್ಣೆ ಅಥವಾ ಬಡವರಿಗೆ ಆಹಾರವನ್ನು ದಾನ ಮಾಡುವುದು ನಿಮ್ಮ ಸಾಲ ಮತ್ತು ಸಂಕಟಗಳನ್ನು ತ್ವರಿತವಾಗಿ ಶಮನಗೊಳಿಸುತ್ತೆ. ನಿಮ್ಮ ದೋಣಿ ಈಗ ಸುರಕ್ಷಿತ ದಂಡೆಯತ್ತ ಸಾಗುತ್ತಿದೆ. ಕಷ್ಟದ ದಿನಗಳು ಮುಗಿದು ಸಮೃದ್ಧಿ, ಶಾಂತಿ ಮತ್ತು ಗೌರವದ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ದೈವಿಕ ಶಕ್ತಿಯ ಮೇಲೆ ನಂಬಿಕೆಯಿಟ್ಟು ಧೈರ್ಯವಾಗಿ ಹೆಜ್ಜೆ ನೀವು ಮುಂದಿಡಿ. ಆದಷ್ಟು ಜೀವನದಲ್ಲಿ ಈ ಒಂದು ಸರಳ ವಿಧಿವಿಧಾನಗಳನ್ನು ನೀವು ಪಾಲಿಸಿದ್ದೇ ಆಗಿದ್ದಲ್ಲಿ ಎಂತಹ ಒಂದು ಈ ಕಷ್ಟ ಕಾರ್ಪಣ್ಯಗಳಿಂದ ನೀವು ದೂರ ಸರಿಬಹುದು. ನೀವು ಅಂದುಕೊಂಡ ಕೆಲಸಗಳು ಯಶಸ್ವಿಯಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲೂ ನೀವು ಯಶಸ್ಸನ್ನು ಕಾಣ್ತೀರಾ. ಯಾವುದೇ ಕೆಲಸಗಳು ಅಂದರೆ ತುಂಬ ವರ್ಷಗಳಿಂದ ನೆನೆಗುದಿಗೆ ಬಿದ್ದ ಈ ಒಂದು ಕೆಲಸಗಳು ಅವು ಕೂಡ ಕೈಗೂಡಿ ಆ ಕೆಲಸದಲ್ಲಿ ದುಪ್ಪಟ್ಟು ಲಾಭ ಅನ್ನೋದು ಕಾಣ್ತಾ ಹೋಗ್ತೀರಾ. ಆದಷ್ಟು ಗುರು ಹಿರಿಯರಿಗೆ ಗೌರವವನ್ನು ನೀಡಿ. ಈ ಪ್ರಾಣಿ ಪಕ್ಷಿಗಳಿಗೆ ಅನ್ನ, ರೊಟ್ಟಿ, ಆಹಾರ, ನೀರನ್ನು ಇಡೋದ್ರಿಂದ ನೀವು ಎಂತಹ ಕಷ್ಟಗಳಿಂದ ಸಹ ನೀವು ಪಾರಾಗ್ತೀರಾ. ನಿಮ್ಮ ಜೀವನದಲ್ಲಿ ಧನ ಪ್ರಾಪ್ತಿ ಯೋಗ ಕೂಡಿ ಬಂದು ಅದೃಷ್ಟ ನಿಮ್ಮದಾಗುತ್ತೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವಕಿಂ ವದ ರಾಮದೂತ ದಯಾಸಿಂಧು ಮತ್ಕಾರ್ಯ ಸಾಧಾಯ ಪ್ರಭೋ. ಅಂದ್ರೆ ಇದರರ್ಥ ಜೀವನದಲ್ಲಿ ಎಷ್ಟೇ ಕಟು ಈ ಒಂದು ತುಂಬಾ ಕಷ್ಟಗಳಿದ್ರೂ ನಾವು ಅಸಾಧ್ಯವಾದದ್ದು ಸಾಧ್ಯ ಮಾಡ್ಕೊಳ್ಳೋದೇ ನಮ್ದು ಒಂದು ಜೀವನ ಅಲ್ವಾ. ಹಾಗಾಗಿ ಎಲ್ಲಾ ಕಷ್ಟ ಕಾರ್ಪಣ್ಯಗಳಿಂದ ನೀವು ಹೊರಗಡೆ ಬರಬೇಕು ಅಂದ್ರೆ ಆದಷ್ಟು ಈ ಸರಳವಾದ ನೀವು ಈ ಪರಿಹಾರಗಳನ್ನ ಜೀವನದಲ್ಲಿ ಮಾಡಬೇಕು, ಅಳವಡಿಸಿಕೊಳ್ಬೇಕು. ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಏರ್ತೀರಾ. ನೀವು ಏನೇ ಅನ್ಕೊಂಡಿದ್ರು ಸುಮಾರು ವರ್ಷಗಳಿಂದ ಈ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಹಾಗೆ ಇದ್ರೂ ಕೂಡ ಆ ಕೆಲಸಗಳು ಕೂಡ ನಿಮ್ಗೆ ಕೈಗೂಡುತ್ತೆ. ಈ ಧನ ಲಾಭ ಅನ್ನೋದು, ಆರ್ಥಿಕ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ. ಆದಷ್ಟು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮ್ಗೆ ಲಭಿಸುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.